ನಮಸ್ತೆ ಸ್ನೇಹಿತರೆ, ಸಂಜಯ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಈಗ ಇಲ್ಲಿ ನಾಗರಾಜ್ ಅಂತ ನಮ್ಮ ಜೊತೆಯಲ್ಲಿದ್ದಾರೆ. ಕೊತ್ನೂರು ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವರು ದ್ರಾಕ್ಷಿ ಬೆಳೆಯೋದ್ರಲ್ಲಿ ಎಕ್ಸ್ಪರ್ಟ್ ಇವರು. ಸೊ ದ್ರಾಕ್ಷಿಗೆ ಏನೇನು ದ್ರಾವಣ ಸಿಂಪಡಿಸಬೇಕು, ಔಷಧಿ ಏನೇನು ಕೆಮಿಕಲ್ ಏನೇನು ಸಿಂಪಡಿಸಬೇಕು, ಯಾವ ಟೈಮಲ್ಲಿ ಸಿಂಪಡಿಸಬೇಕು, ಮತ್ತು ಇವಾಗ ಒಂದು ಟ್ರ್ಯಾಕ್ಟರ್ಗೆ ಬೂಮರ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅದು ಯಾವ ಥರ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ನಾಗರಾಜಣ್ಣ ಹೇಳೋಣ. ಇದು ಕಾರ್ಯನಿರ್ವಹಿಸ್ತಾ ಇದ್ದಿದ್ದು ಹಾಂ, ಸ್ವಲ್ಪ ಅದು ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಇಲ್ಲ. ಅದು ನಮ್ಮ ಫ್ಲೇವರ್ ಥರ ಲೆವೆಲ್ ಬರ್ತದೆ. ಇದು ಸ್ವಲ್ಪ ಹಿಂದಕ್ಕೆ ವಾಲ್ಕೊಂಡಪ್ಪ ಐತೆ. ಹಾಂ, ಮೆಜರ್ಮೆಂಟ್ ಕರೆಕ್ಟ್ ಒಂದು ಲೆವೆಲ್ಗಿದ್ರೆ ಕ್ಲೀನಾಗಿ ಸ್ಪಿಡ್ ಆಗ್ತದೆ. ಮತ್ತು ಇದ್ರೆ ಈ ಮತ್ತು ಸ್ವಲ್ಪ ಮುಂದಿರ್ಬೇಕಾಗ್ತದೆ. ಓಕೆ, ನೀವು ಅಡ್ಜಸ್ಟ್ ಮಾಡ್ಕೊಡ್ಬೇಕಾಯ್ತು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅದು ಲೇತ್ಗೆ ಹೋಗ್ಬೇಕು. ಅದು ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೇನಾಗಲ್ಲ. ಅದನ್ನ ಲೇತ್ಗೆ ಹೋದ್ರೆ ಅದು ಲೇತಲ್ಲಿ ಕ್ಲೀನಾಗಿ ರೆಡಿ ಮಾಡಿ. ಯಾಕಣ್ಣ ದ್ರಾಕ್ಷಿ ಕಿತ್ತು ಬಿಸಾಕ್ಬಿಟ್ಟಲ್ಲಿ ಅದು ಎಲ್ಲ ರೋಗ ಬಿದ್ದಿದೆ ಸರ್. ಅದು ಎಲ್ಲ ತೋರ್ಸೋಣ, ಏನು ರೋಗ ಬಿದ್ದಿದೆ ಅದು ಎತ್ಕೊಂಡು. ಇಲ್ಲ ತೋರಿಸಿ ನೋಡಿರಿ, ಇದು ಫುಲ್ಲು ರೋಗ ಇದೆ ನೋಡಿರಿ. ಬುದಿ ಕೈಯಲ್ಲಿ ನೋಡಿರಿ, ಕಿತ್ಕೊಂಡು ತೋರಿಸಿ. ನಿಮ್ಗೆ ಗೊತ್ತಾಗ್ತಿಲ್ಲ ಅದು ರೋಗ ಇದೆ ಅಂತ ನೀವು ಹೇಳ್ತೀರಾ, ನಮ್ಗೇನು ಕಾಣಿಸ್ತಾನೆ ಇಲ್ಲ ರೋಗ ಅದರಲ್ಲಿ. ನೋಡಿರಿ, ಇದೇ ಬುದಿ ನೋಡಿರಿ, ನೋಡಿರಿ ನೋಡಿರಿ, ಕಾಣಿಸ್ತದ? ಹಾಂ, ಬುದಿ ಕಲರ್ ಇದೆ. ಬುದಿ ಕಲರ್ ಇದಿದ್ರೆ ಎಲ್ಲ ಓಪನ್ ಆಗ್ಬಿಡ್ತದೆ ಕಾಯಿ. ಓಕೆ, ಓಪನ್ ಆಗ್ಬಿಡ್ತದೆ ಸರ್. ಈ ಥರ ಇದು ಔಷಧಿ ಜಾಸ್ತಿ ಆಗಿ ಸೀಳ್ಕೊಂಬಿಟ್ಟಿದೆಲ್ಲ. ಇದು ಅದೇ ಔಷಧಿ ಜಾಸ್ತಿ ಆಗಿ ಕ್ರಾಚಸ್ ಹೊಡೆದು ಓಪನ್ ಆಗಿರೋದು. ಇದು ಸ್ಕಾರ್ಚಿಂಗ್ ಆಗ್ಬಿಟ್ಟಿದ್ಯಾ? ನೋಡ್ರಿ ಕಲರ್ನ. ಅದು ಪೊಟ್ಯಾಶ್ ಹಾಕ್ಬೇಕು, ಅದು ಪೊಟ್ಯಾಶ್ ಬಿಡ್ಬೇಕಲ್ವಾ? 0050 ಬಿಟ್ಟರೆ ಸರಿ ಹೋಗುತ್ತಲ್ಲ. ಇದು ಏನಾಗಿದೆ, ಡಬ್ಬಲ್ ಕೋಟೆ ಓಡಾಡಿದ ಗಾಡಿ. ಡಬ್ಬಲ್ ಕೋಟೆ ಹೊಡೆದಿರ್ತಾರ, ಅದಕ್ಕೆ ಈ ಥರ ಬಂದಿರೋದು. ಹೊಡೆದಿಲ್ಲ ಈ ಕಡೆ. ಇಲ್ಲಿ ವಾಪಸ್ ಬರ್ಬೇಕಾದ್ರೆ ಡಬಲ್ ಕೋಟ ಇರ್ತದೆ, ಹೋಗ್ಬೇಕಾದ್ರೆ ನೋಡ್ಕೊಂಡು ಇರ್ತದೆ, ಬರೋವಾಗ ಅದು ಸ್ವಲ್ಪ ಇದಾಗಿರೋದ್ರಿಂದ ಡಬಲ್ ಕೋಟ್ ಔಷಧಿ ಬಿದ್ದಿರುತ್ತೆ ಅದಕ್ಕೆ ಅಂತ. ನೋಡಿ ಎಷ್ಟು ಬರುತ್ತೆ ಇಳುವರಿ ಇದರಲ್ಲಿ? ಏನು ಲಾಭ ಇದೆಯಾ? ಏನಣ್ಣ ಹಿಂಗಣ್ಣ ಲಾಭ ಇದೆಯಾ? ಹಾಂ, ವರ್ಷಕ್ಕೆ 2 ಬೆಳೆ ಬರುತ್ತಣ್ಣ ಇದು? ಒಂದೇ ಬೆಳೆ ಮುಂಚೆ ಬರ್ತಿಲ್ಲ, 2 ಬೆಳೆ. ಇವಾಗೆಲ್ಲ ವರ್ಷಕ್ಕೆ ಒಂದೇ ಬೆಳೆ ಲೆಕ್ಕ. ಒಂದೇ ಬೆಳೆ ಸರ್, ಅವ್ರ ಅದೃಷ್ಟ. ಹಾಂ, ರೇಟ್ ಬಂತು ಹೋದ್ರು ಹೋಯ್ತು. ರೇಟ್ ಎಲ್ಲ ಅದೃಷ್ಟ. ಅದೃಷ್ಟ. ಒಂದು 70 ರೂಪಾಯಿ 80 ರೂಪಾಯಿ ಏಪ್ರಿಲ್ ಕಡಿಮೆ ಹಾಕಿದ್ರೆ 1 ಲಕ್ಷ ರೂಪಾಯಿ ಬರ್ತದೆ. ಅವಾಗ 60, 70, 80 ರೂಪಾಯಿ ಬರ್ತದೆ. ಓಕೆ, ಇವಾಗ ಇದು ಅಕ್ಟೋಬರ್ ಕಡಿಮೆ ಹಾಕೋರು. ಇದು ಹೇಳಕ್ಕಾಗಲ್ಲ, 45 ರೂಪಾಯಿ ಇರ್ತದೆ. ನಮಗೆ ಮುಂದೆ ಹಾಕ್ತಿರೋರು ಸ್ವಲ್ಪ. ಇದು ಹುಳಿ ದ್ರಾಕ್ಷಿ ಅಲ್ಲ ಅಲ್ವಾ? ಇದು ಹುಳಿ ದ್ರಾಕ್ಷಿ ಅಲ್ಲ, ಸ್ವೀಟ್ ಇದು. ಹಾಂ, ಬೆಂಗಳೂರು ಬ್ಲೂ ಅಂತ ಹೇಳಿ. ಬೆಂಗಳೂರು ಬ್ಲೂನಾ ಇದು? ಹಾಂ, ಬೆಂಗಳೂರು ಬ್ಲೂ ಇದ್ರಲ್ಲಿ ಬರ್ತದಲ್ಲ, ತೋಟಗಾರಿಕೆ ಕೆಲವೆಲ್ಲ ಡಬ್ಬಲ್ಲಿ ಹಾಕಿ ಮಾಡ್ತಾರಲ್ಲ, ಅದಲ್ಲ ಇದು? ಒಳ್ಳೆ ರೇಟ್ ಇರುತ್ತೆ ಇದು. ನೀವೇ ಕಿತ್ಕೊಂಡು ಮಾರ್ಕೆಟ್ ಮಾಡೋಕ್ಕಾಗಲ್ಲ ಇದು? ನಾವು ಮಾಡೋಕ್ಕಾಗಲ್ಲ. ಯಾಕೆ? ವ್ಯಾಪಾರಕ್ಕೆ ಕೊಟ್ಬಿಡೋದು ನಾವು. ಅವ್ರು ತಗೊಂಡೋಗಿ ಕ್ರೇಟಿಗೆ ಒರಿಸ್ಸಾ ಕಡೆ ಹೋಗ್ತದೆ. ಈಗ ಹೋದ್ರೆ ಒರಿಸ್ಸಾ ಆ ಕಡೆ ಕಟ್ಟಕ್ಕೆ ಎಲ್ಲ ಯಾವ ಕಡೆ ಹೋಗ್ತದೆ, ತಮಿಳ್ನಾಡು ಹೋಗ್ತದೆ, ದೂರನೇ ಹೋಗ್ತದೆ. ಬೇರೆ ಕಂಟ್ರಿಗೆ ಹೋಗಲ್ವಾ? ಬೇರೆ ದೇಶಕ್ಕೆ, ವಿದೇಶಕ್ಕೆ ಹೋಗಲ್ವಾ ಇವು? ದೇಶಕ್ಕೆ ನಾವು ವ್ಯಾಪಾರಸ್ಥರಿಗೆ ಗೊತ್ತಾಗ್ತದ. ಅವ್ರು ಬಾಕ್ಸ್ ಮಾಡಿ ಬೇರೆ ಇದಕ್ಕೆ ಫ್ಲೈಟ್ಗೆಲ್ಲ ಹಾಕ್ತಿದ್ರು ಮುಂಚೆ. ಇವಾಗ ಕಡಿಮೆ ಆಗೋದು ಸ್ವಲ್ಪ ಎಲ್ಲ ಈ ಕಡೆ ಮಾಡ್ತಾರಲ್ಲ. ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ದ್ರಾಕ್ಷಿಲಿ? ನಾವೊಂದು 30 ವರ್ಷದಿಂದ ಬೆಳೀತಾ ಇದ್ದೀವಿ ಸರ್. ಅಲ್ಲ, ನಿಮಗೆಲ್ಲ ಚೆನ್ನಾಗಿ ಅನುಭವ ಆಗ್ಬಿಟ್ಟಿದೆ, ಹೆಂಗೆ ಬೆಳಿಬೇಕು, ಏನು ಬೆಳಿಬೇಕು, ಹೆಂಗೆ ಹೊಡಿಬೇಕು. 30 ವರ್ಷದಿಂದ ಇದು ದ್ರಾಕ್ಷಿದು. ಓಕೆ, ಅಣ್ಣ ಒಳ್ಳೇದಾಗಲಿ. ನಿಮ್ಗೆ ಒಳ್ಳೇದಾಗಲಿ, ಒಳ್ಳೆ ಲಾಭ ಬರಲಿ. ರೈತರು ತುಂಬ ಕಷ್ಟಪಡ್ತೀರಾ, ಹಂಗಾಗಿ ಪಟ್ಟ ಶ್ರಮಕ್ಕೆ ಲಾಭ ಬಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಇಲ್ಲ ಅಂತಂದರೆ ಇಷ್ಟು ಶ್ರಮ ಪಟ್ಟು ಹಣ ಬರಲಿಲ್ಲ, ಸಮಯ ವ್ಯರ್ಥ, ಶ್ರಮ ವ್ಯರ್ಥ ಆಗಬಾರ್ದು. ಯಾಕಂದರೆ ನಿಮಗೂ ಹೆಂಡತಿ ಮಕ್ಕಳನ್ನ ಓದಿಸ್ಬೇಕು, ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಅವರು ತಮ್ಮ ಕಾಲ ಮೇಲೆ ಕಾಲು ನಿಂತ್ಕೋಬೇಕು ಅಂತೆಲ್ಲ ಇರುತ್ತೆ. ಹಾಗಾಗಿ ಒಳ್ಳೆ ರೇಟ್ ಬರಲಿ. ನೋಡಿ ಸ್ನೇಹಿತರೆ, ಇವರು ನಾಗರಾಜ್ ಅಂತ, ಇಷ್ಟು ಶ್ರಮಜೀವಿ ಅವರು. ಬೆಳಗ್ಗೆನೇ ತೋಟಕ್ಕೆ ಬಂದುಬಿಟ್ರೆ ರಾತ್ರಿವರೆಗೂ ಇಲ್ಲೇ ಕೆಲಸ ಮಾಡ್ತಾರೆ. ನೋಡಿ, ಪ್ರತಿಯೊಂದು ಗೊನೆನೂ ನೋಡಿ ಮಕ್ಕಳ ಥರ ನೋಡ್ಕೊಳ್ತಾರೆ ಗಿಡನ. ಸೊ ಅವ್ರಿಗೆ ಒಳ್ಳೆ ಬೆಲೆ ಬರಲಿ ಅಂತ ನಾವು ನೀವು ಎಲ್ಲ ಆಶಿಸೋಣ. ನಿಮ್ಮ ಅನಿಸಿಕೆಯಲ್ಲಿ ತಿಳಿಸಿ ಸ್ನೇಹಿತರೆ.